ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ಬಾಂಬ್ ಸಿಡಿಸಿದ್ದಾರೆ. ಬಿಆರ್ ಪಾಟೀಲ್ ಬೆನ್ನಲ್ಲೇ ರಾಜು ಕಾಗೆ ಇನ್ನೊಬ್ಬ ಶಾಸಕರು ಇವರು ಸಿಡಿದಿದ್ದಾರೆ. ತಮ್ಮದೇ ಸರ್ಕಾರದ ವಿರುದ್ಧವಾಗಿ ಶಾಸಕನ ಬಹಿರಂಗ ಅಸಮಾಧಾನ ಇದು. ಬಿಆರ್ ಪಾಟೀಲ್ ಹೇಳಿದ್ದಕ್ಕಿಂತ ಅದರ ಅಪ್ಪನ ಪರಿಸ್ಥಿತಿ ನಂದು, ಅವ್ರು ಹೇಳಿದ್ದಕ್ಕಿಂತ ಜಾಸ್ತಿ ಪರಿಸ್ಥಿತಿ ನಂದಿದೆ. ಶಾಸಕ ಬಿಆರ್ ಪಾಟೀಲ್ ಹೇಳಿರೋದು ಸುಳ್ಳಲ್ಲ, ಅದು ನಿಜ ನಿಜ ನಿಜ. ನಮ್ಮ ಸರ್ಕಾರದಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿ ಅವರ ವಿಶೇಷ ಅನುದಾನ ಬಂದಿದೆ, 25 ಕೋಟಿ ಕೊಟ್ಟು 2 ವರ್ಷವಾದರೂ ಕೂಡ ಇದುವರೆಗೂ ವರ್ಕ್ ಆರ್ಡ್ರೇ ಕೊಟ್ಟಿಲ್ಲ. ಅನುದಾನ ಬಂದಿದೆ 2 ವರ್ಷ ಆಯಿತು, ವರ್ಕ್ ಆರ್ಡ್ರೇ ಕೊಟ್ಟಿಲ್ಲ ಇದುವರೆಗೂ. ನನಗೂ ಸಹ ರಾಜೀನಾಮೆ ಕೊಟ್ಟು ಬಿಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. 2 ದಿನಗಳಲ್ಲಿ ನಾನು CM ಬಳಿ ಹೋಗಿ ರಾಜೀನಾಮೆ ಕೊಟ್ಟರು ಯಾರಿಗೂ ಆಶ್ಚರ್ಯ ಪಡಬೇಡಿ. ಬೆಳಗಾವಿ ಜಿಲ್ಲೆ ಐನಾಪುರ ಪಟ್ಟಣದಲ್ಲಿ ರಾಜು ಕಾಗೆ ಅವರ ಹೇಳಿಕೆ ಇದು. ಇವರೆಲ್ಲ ಮತ್ತೆ ನಮ್ಮ ಇಂಜಿನಿಯರ್ ಎಜುಕೇಶನ್ ಇಂಜಿನಿಯರ್ ಅವ್ರ ಮ್ಯಾಗ ನಿಯಂತ್ರಣ ಇಲ್ಲೇನೆ ಮಲಗಿರ್ತಾರ. ನಮ್ಮ ಇಂಜಿನಿಯರ್ ಮಲಗಿರ್ತಾರು. ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ, ಆ BR ಪಾಟೀಲ್ ಹೇಳಿದ್ರಲ್ಲ ಅವ್ರ ಅಪ್ಪಗತೆ ನಮ್ದು ಪರಿಸ್ಥಿತಿ ಆಗೈತಿ. BR ಪಾಟೀಲ್ ಹೇಳಿದ್ರಿಲ್ಲ ಏನೇ ಹೇಳ್ತಾರೆ, ಅದೇನು ಸುಳ್ಳಲ್ಲ, ಅದು ಕರೆನೇ ಐತೆ. ಅದು ನಂದು ತಗೋರಿ. ಅದನ್ನ ರಾಜು ಕಾಗೆ ಅವರು BR ಪಾಟೀಲ್ಗೆ ಮೆಮೊರನ್ಸ್ ಮತ್ತೆ ಇದನ್ನ ನಾನು 2 ವರ್ಷ ಆಯ್ತ್ರಿ ಕಾಯಿ ಹೊಡೆದ. ವಿಶೇಷ ಅನುದಾನ ಕೊಟ್ರೆ ತಗೋರಿ, ಸೀರಿಯಸ್ ಐತಿದಾವ ಇಲ್ವಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟು. ಶಾಸಕ ರಾಜು ಕಾಗೆ ಅಸಮಾಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯಚೂರಲ್ಲಿ CM ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರನ್ನು ಕರೆದು ನಾನು ಮಾತಾಡ್ತೀನಿ. CM ಅನುದಾನ ಅಂತ ಬೇರೆ ಇದೆಯಾ ಆ ಥರದ್ದು CM ಅನುದಾನ ಅಂತ ಅವ್ರು ಹೇಳ್ತಾರಪ್ಪ, ಕರೆದು ಮಾತಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. ಯಾರು ಜೊತೆ ಕರೆದು ಮಾತಾಡ್ತೀನಿ. ಏನು ಅನುದಾನ ಕೊಟ್ಟಿದ್ದಂತ? ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ನಲ್ಲಿ? CM ಅನುದಾನ ಅಂತ ಇದೆಯಾ? ಹೇಳ್ತಾರಪ್ಪ, ನಾವು ಗ್ರ್ಯಾಂಟ್ಸ್ ಕೊಡೋದನ್ನೆಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು CM ಅನುದಾನ ಅಂತ ಇಲ್ಲ. ವಿಶೇಷ ಅನುದಾನ ಕೊಡ್ಬೇಕಾದ್ರೆ ಕೊಡೋದ್ ಕಡೆ ಕೊಡ್ತೀವಿ ಅಷ್ಟೇ. ಯಾರು ಹೇಳಿದ್ರು? ನಾನಲ್ಲೇ ಇನ್ವೈಟ್ ಮಾಡೋರು. ಯಾರು ಇನ್ವೈಟ್ ಮಾಡೋರು? ನೀವು ಚೀಫ್ ನೀವು ಹೋಮ್ ನಮ್ಮ ನಾನು ಎಷ್ಟು ಏನು ಹೇಳಬೇಕು ಅದು ಕೇಳಿದ್ದೀನಿ. ಮಿಕ್ಕಿದ್ದು CM ಮತ್ತು ನಮ್ಮ ವಿಕಾಸ್ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ BR ಪಾಟೀಲ್ ಆರೋಪಕ್ಕೆ CM ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಸಕ BR ಪಾಟೀಲ್ ಅವರನ್ನು ನಾನು ಕರೆದಿದ್ದೆ, ಆದರೆ ಅವರು ಆಯೋಜಕರು ಕರೆದಿರಲಿಲ್ಲ ಅಂತ ಬರಲ್ಲ ಅಂತ ಹೇಳಿಬಿಟ್ರು. ನಾನೇನೋ ಕರೆದಿದ್ದೆ ಅಪ್ಪ, ಆದರೆ ಆರ್ಗನೈಸರ್ಸ್ ಆಯೋಜಕರು ಕರೆದಿರಲಿಲ್ಲ ಅಂತ ಬರಲ್ಲ ಅಂತ ಹೇಳಿದ್ರು. ಜೂನ್ 25ಕ್ಕೆ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂಥೇಳಿ ರಾಯಚೂರಲ್ಲಿ CM ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಯಚೂರು ಯಾರು ಹೇಳಿದ್ರು? ನಾನಲ್ಲೇ ಇನ್ವೈಟ್ ಮಾಡೋರು.